ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಶ್ರೇಯಾನ್ವೀಸ್ ವರ್ಲ್ಡ್. ಹೆಣ್ಮಕ್ಳಿಗೆ ತುಂಬ ಇಷ್ಟವಾಗಿರೋದು ಅಂದರೆ ವರಮಹಾಲಕ್ಷ್ಮಿ ಹಬ್ಬ. ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂದರೆ ಫಸ್ಟ್ ಎಲ್ಲರಿಗೂ ತಲೆಗೆ ಬರೋದು ಮನೆ ಕ್ಲೀನಿಂಗ್ ಮಾಡಬೇಕು. ಮನೆ ಕ್ಲೀನಿಂಗ್ ಕೆಲಸ ಮುಗಿದ್ರೆ ಆಲ್ಮೋಸ್ಟ್ 90% ಕೆಲಸ ಮುಗ್ದಂಗೆ. ಮೊದಲಿಂದನೂ ನನಗೆ ಒಂದು ಅಭ್ಯಾಸ ಏನಂತಂದರೆ, ಆ್ಯಸ್ ಯೂಶುವಲ್ ಆಗಿ ಎಲ್ಲರೂ ಮನೆ ಕ್ಲೀನಿಂಗ್ ಅಂದರೆ ಹಬ್ಬ ಒಂದು 8 days ಐತೆ ಅಥವಾ 4 days ಐತೆ ಅನ್ನೋಂಗೆ ಕ್ಲೀನಿಂಗ್ ಮಾಡ್ಕೋತಾರೆ. ಸೊ ಏನಾಗುತ್ತೆ ಅವಾಗ ಅಂದರೆ ಮನೆ ಕ್ಲೀನಿಂಗ್ ಮಾಡ್ತಾ ಮಾಡ್ತಾ ಟಯರ್ಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಹಬ್ಬನ ಸ್ವಲ್ಪ ಕಂಫರ್ಟಬಲ್ ಆಗಿ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, 20 days ಬ್ಯಾಕೇನೆ ಮನೆ ಕ್ಲೀನಿಂಗ್ನ ಸ್ಟಾರ್ಟ್ ಮಾಡ್ಕೋತೀನಿ. 20 days ಬ್ಯಾಕ್ ಅಂದರೆ ನಾನು ಎಲ್ಲಾನು ಒಂದೇ ಸಲ ಎಲ್ಲ ಮಾಡ್ತೀನಿ ಅಂತ ಅಲ್ಲ, ಅಟ್ಲೀಸ್ಟ್ ಒಂದು ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡಿ ಒಂದೊಂದು ದಿನ ಆರಾಮಾಗೆ ನಿಧಾನಕ್ಕೆ ಮಾಡ್ಕೊಳ್ತಾ ಹೋಗ್ತೀನಿ. ಎಲ್ಲಾನು ಒಂದೇ ದಿನ ಮಾಡೋಕ್ಕೆ ಹೋಗಲ್ಲ ನಾನು ಹೇಳೋದೇನೆಂದರೆ, ಒಂದೇ ಸಲ ಕಂಟಿನ್ಯೂಸ್ ಆಗಿ 3-4 days ಮನೆ ಕೆಲಸನ ಮಾಡಿ ಆಮೇಲೆ ಅದನ್ನು ರೆಸ್ಟ್ ಮಾಡ್ಕೊಳ್ಳೋಕ್ಕೇ ಅಂದರೆ ಸುಧಾರಿಸ್ಕೊಳ್ಳೋಕ್ಕೇ ಒಂದು 8 days ತೊಗೊಳಕ್ಕೆ ಸ್ವಲ್ಪ ಏನಾಗ್ತಿರುತ್ತೆ, ಮೈಕೈಯೆಲ್ಲ ನೋವಾಗ್ತಿರುತ್ತೆ. ಹಂಗೆ ಹಿಂಗೆ ನಾವೇ ನಮ್ಮ ಮನೆಯನ್ನು ಕ್ಲೀನ್ ಮಾಡ್ಕೊಳ್ತಾ ಇರೋದ್ರಿಂದ ಸೊ ಎಲ್ಲನೂ ಪ್ಲ್ಯಾನ್ ಮಾಡಿ ಆರ್ಗನೈಸ್ಡಾಗಿ ಮಾಡಿದ್ರೆ ಎಲ್ಲ ಚೆನ್ನಾಗಿರುತ್ತೆ. ಸೊ ನಾನು ಒಂದಿನ ಅಂತೂ ನೀಟಾಗಿ ಮನೆಯೆಲ್ಲ ಕ್ಲೀನಾಗಿ ಧೂಳು ಹೊಡ್ಕೊಂಡು ಎಲ್ಲ ಕ್ಲೀನ್ ಮಾಡಿ, ಕರ್ಟನ್ ಎಲ್ಲ ತೆಗೆದು ಆಲ್ರೆಡಿ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟಿದ್ದೆ, ಎಲ್ಲ ಕ್ಲೀನ್ ಮಾಡಿ. ಸೊ ಫಸ್ಟ್ ನಾನು ಮಾಡಿದ್ದು ಧೂಳು ಹೊಡೆದು ಅದನ್ನೆಲ್ಲ ತೆಗೆದು ಏನೇನು ಕ್ಲೀನ್ ಮಾಡ್ಕೋಬೇಕು ಒರೆಸ್ಕೋಬೇಕು ಅದನ್ನೆಲ್ಲ ಒರೆಸಿ, ಫ್ಯಾನ್ ಎಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿಕೊಂಡೆ. ನೆಕ್ಸ್ಟ್ ನಾನು ಮಾಡಿದ್ದು ನೆಕ್ಸ್ಟ್ ಏನು ಮಾಡಿಲ್ಲ, ಇಮಿಡಿಯೇಟಾಗಿ 1 day ಬಿಟ್ಟು 1 dayಲಿ ಒಂದಷ್ಟು ಕೆಲಸಗಳನ್ನ ಅಷ್ಟೇ ಮಾಡ್ಕೊಂಡಿದ್ದು. ಆರಾಮಾಗಿ ಒಂದು 4-5 hours ಕೆಲಸ ಮಾಡಿ ರೆಸ್ಟ್ ಮಾಡಿದೆ. ಸೊ ನೆಕ್ಸ್ಟ್ ನನಗೆ ಅದೇನು ತುಂಬ ಅನ್ಕಂಫರ್ಟ್ ಫೀಲ್ ಆಗಿಲ್ಲ, ಟಯರ್ಡ್ ಆಗಿಲ್ಲ. ನೆಕ್ಸ್ಟ್ ಡೇ ನಾನು ಮಾಡಿದ್ದು ಈ ಟ್ಯಾಪ್ ಎಲ್ಲ ಕ್ಲೀನಿಂಗ್ ಮಾಡಿಕೊಂಡೆ. ಹ್ಯಾಪಿ ಪ್ಲಾನೆಟ್ ಅವ್ರದ್ದು ಆನ್ಲೈನಲ್ಲಿ ಇದು ಸಿಗುತ್ತೆ ಪ್ರಾಡಕ್ಟು. ಆ್ಯಕ್ಚುಲಿ ಇದನ್ನೆಲ್ಲ ಉಜ್ಜಕ್ಕಾಗಲ್ಲ, ಜಸ್ಟ್ ಅದನ್ನು ಎಲ್ಲ ಅಪ್ಲೈ ಮಾಡಿ ಸ್ಪ್ರೇ ಮಾಡಿ ಒಂದು 20 minutes ಬಿಟ್ಟು ನೆಕ್ಸ್ಟ್ ಜಸ್ಟ್ ಸ್ಕ್ರಬ್ಬಿಂದ ಈ ಥರ ಮಾಡಿದ್ರೆ ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಅಂದರೆ ಆ ಉಜ್ಜಿ ಕೈಯೆಲ್ಲ ನೋವು ಬಂದುಬಿಡುತ್ತೆ ಪಾಪ. ಸೊ ಅದಕ್ಕೋಸ್ಕರ ಇದೆಷ್ಟು ಯೂಸ್ಫುಲ್ ಆಗುತ್ತೆ ಅಂದರೆ ತುಂಬಾ ಯೂಸ್ಫುಲ್ ಆಗುತ್ತೆ ಈ ಪ್ರಾಡಕ್ಟ್ ಅಂತೂ. ಹ್ಯಾಪಿ ಪ್ಲಾನೆಟ್ ಅವ್ರದ್ದು ಟ್ಯಾಪ್ ಕ್ಲೀನರು, ಕಿಚನ್ ಕ್ಲೀನರು ಎಲ್ಲ ಇದೆ. ಇದು ತುಂಬ ಯೂಸ್ ಆಯಿತು ನನಗಂತೂ. ನಮ್ಮ ಮನೆಗಳಲ್ಲಿ ನಮ್ಮ ಕೆಲಸನ ನಾವೇ ಮಾಡ್ಕೊಳ್ಳೋದ್ರಿಂದ ಸೊ ಅದು ಕಂಫರ್ಟಬಲ್ ಸಿಗುತ್ತೆ ನನಗೆ. ನನ್ನ ಕೆಲಸ ನಮ್ಮನೆ ಕೆಲಸ ನಾನು ಮಾಡ್ಕೊಳ್ಳೋದು. ಸೊ ಹಂಗಾಗಿ ಈ ನನಗೆ ಪ್ರಾಡಕ್ಟು ಎಷ್ಟು ಯೂಸ್ ಆಯಿತು ಅಂದರೆ ತುಂಬಾ ಯೂಸ್ ಆಯಿತು. ನೆಕ್ಸ್ಟು ಎಲ್ಲ ಮಿರರ್ಗಳಿಗೂ ಶಿನ್ಸ್ ಅಂದರೆ ಗ್ಲಾಸ್ ಕ್ಲೀನರ್ ಮಾಡೋದು, ಅದು ಎಕ್ಸ್ಟ್ರಾ ಶೈನ್ ಕೂಡ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. TV ಎಲ್ಲನೂ ನೀಟಾಗಿ ಒರೆಸ್ಕೊಂಡೆ ಸ್ಪ್ರೇ ಮಾಡಿ ಅದನ್ನು. ಇದು 2ನೇ ದಿನ ಮಾಡಿದ ಕೆಲಸ. ನೆಕ್ಸ್ಟ್ ಡೇ ಎಲ್ಲ ಕಬೋರ್ಡಲ್ಲಿರೋ ಬಟ್ಟೆಗಳನ್ನ ಆಲ್ರೆಡಿ ಎಲ್ಲ ಜೋಡಿಸ್ದಂಗೆ ಇರುತ್ತೆ. ಸೊ ಅದನ್ನು ಮತ್ತೆ ಏನಾದರೂ ಸ್ವಲ್ಪ ಆಲ್ಟ್ರ್ ಆಗಿದ್ದರೆ ಏನಾದರೂ ಬೇರೆ ಕಡೆ ಇಡೋದು ಆ ಥರ ಏನಾದರೂ ಇದ್ದರೆ, ಮತ್ತು ಸ್ವಲ್ಪ ಮೆಸ್ಸಿ ಆಗಿದ್ದರೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಕಬೋರ್ಡ್ ಕೆಲಸನೂ ನೆಕ್ಸ್ಟ್ 3rd ಡೇಲಿ ಮುಗಿಸ್ದೆ. ಅಂದರೆ ಇದನ್ನು ನಾನು ಕಂಟಿನ್ಯೂಸ್ ಆಗಿ ಮಾಡಲ್ಲ, 2-3 hours ಮಾಡಿ ಬೇರೆ ಕೆಲಸಗಳನ್ನ ಮಾಡ್ಕೊತಿರ್ತೀನಲ್ಲ, ಅದ್ರ ಜೊತೆಗೆ ಇದನ್ನು ಮಾಡಿಕೊಂಡೆ. ಕೆಲಸನೂ ಆಗಬೇಕು, ಕೆಲಸ ಮಾಡಿರೋ ಥರನೂ ಇರಬಾರ್ದು, ತುಂಬಾ ಟಯರ್ಡ್ ಆಗಬಾರ್ದು. ಸೊ ಹಾಗಾಗಿ 2 hours ನಾವು ಅದಕ್ಕೆ ಎಕ್ಸ್ಟ್ರಾ ಕೆಲಸ ಅಂತ 2 hours ಟೈಮ್ ಸ್ಪೆಂಡ್ ಮಾಡಿದ್ರೆ, ಅಂದರೆ ಸ್ವಲ್ಪ ದಿನದ ಮುಂಚೆನೇ ಅಂದರೆ 20 days ಬ್ಯಾಕೇನೆ ನಾವು ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋದ್ರಿಂದ ಸೊ ನಮಗೆ ಅದರಿಂದ ತುಂಬಾ ಅನುಕೂಲ ಆಗುತ್ತೆ. ಕಿಚನ್ ನಾನು ತುಂಬ ಇಷ್ಟಪಡೋ ಜಾಗ ಅಂದರೆ ಕಿಚನ್. ನಾನು ಇಷ್ಟಪಟ್ಟು ನನ್ನ ಕಿಚನ್ನ ನಾನು ಆರ್ಗನೈಸ್ ಮಾಡ್ಕೊಳ್ಳೋದಾಗಲಿ, ಮೀನ್ಸ್ ನಾನು ತುಂಬಾ ಟೈಮ್ ಸ್ಪೆಂಡ್ ಮಾಡೋದು ಕಿಚನಲ್ಲಿ. ಸೊ ನನಗೆ ಕಿಚನ್ ಕ್ಲೀನಾಗಿರಬೇಕು, ಯಾವಾಗಲೂ ವೆಲ್ ಆರ್ಗನೈಸ್ ಆಗಿರಬೇಕು ಅನ್ನೋದು ನಾನು ತುಂಬ ಇಷ್ಟಪಡ್ತೀನಿ. ಸೊ ನನಗಿಷ್ಟ ಬಂದಿರೋ ಥರನೇ ನಾನು ಕಿಚನ್ನ ಕ್ಲೀನ್ ಮಾಡ್ಕೋತೀನಿ. ಸೊ ಕಿಚನ್ ಕ್ಲೀನಿಂಗ್ ಅಂತೂ ಕಂಟಿನ್ಯೂಸ್ ಆಗಿ ಒಂದು 2 days ಹಿಡಿಯುತ್ತೆ. ನಾನು ಕಿಚನ್ ಕ್ಲೀನಿಂಗು ಕೂಡ ಎಲ್ಲ ತೆಗೆದು ಪಾತ್ರೆ ಡಬ್ಬ ಎಲ್ಲ ತೆಗೆದು ಒಂದೇ ಸಲ ಹಾಕೊಂಡು ಅದನ್ನು ತೊಳೆದು ಮಾಡಿ ಅದನ್ನೆಲ್ಲ ಒಟ್ಟಿಗೆ ಆ ಥರ ಫುಲ್ ಕಂಪ್ಲೀಟ್ ಮೆಸ್ಸಿ ಮಾಡ್ಕೊಳಕ್ಕೆ ಹೋಗಲ್ಲ. ಎರಡೆರಡೆ ಕಬೋರ್ಡ್ಗಳು ನೋಡಿ, ಇಲ್ಲಿ ಅದೊಂದು ಅದನ್ನು ತೆಗೆದಿದ್ದೀನಿ, ಅದನ್ನು ಫುಲ್ ಕ್ಲೀನ್ ಮಾಡ್ಕೋತೀನಿ. ನೀಟಾಗಿ ಅದನ್ನೆಲ್ಲ ಒರೆಸಿ ಅದಕ್ಕೆ ಏನೇನು ಫಿಲ್ ಮಾಡಬೇಕು ಮಾಡಿ ಅದನ್ನ ಎತ್ತಿಡ್ತೀನಿ ನೋಡಿ. ಅಂದರೆ ಒಂದೇ ಸಲ ಕೆಲಸ ಮಾಡೋಕ್ಕೆ ಹೋಗಲ್ಲ, ಎರಡೆರಡು ಕಂಪಾರ್ಟ್ಮೆಂಟ್ನ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಕ್ಲೀನ್ ಮಾಡಿ ಅದನ್ನು ರೀಫಿಲ್ ಮಾಡ್ಕೊತೀನಿ. ಮತ್ತು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದ್ರೆ ಕಷ್ಟದ ಕೆಲಸನೂ ತುಂಬ ಈಸಿಯಾಗುತ್ತೆ. ಆಲ್ಮೋಸ್ಟ್ ಕೆಲವ್ರು ಏನಾಗುತ್ತೆ ಅಂತಂದರೆ ಕಂಟಿನ್ಯೂಸ್ ಆಗಿ ಎಲ್ಲನೂ ಒಂದೇ ಸಲ ತೆಗೆದು ಒಂದೇ ಸಲ ಕ್ಲೀನ್ ಮಾಡಿ ಒಂದೇ ಸಲ ಹಾಕಿ ಕೈ ನೋವು ಕಾಲು ನೋವು ಎಲ್ಲನೂ ಬರ್ತಿರುತ್ತೆ. ಮತ್ತು ಕ್ಲೀನನ್ನು ಖುಷಿಯಾಗಿ ಮಾಡಬೇಕು, ನನಗದು ತುಂಬ ಇಷ್ಟ. ನಾವು ಇಷ್ಟಪಟ್ಟು ಅದನ್ನು ಎಂಜಾಯ್ ಮಾಡಿಕೊಂಡು ಅದನ್ನು ಮಾಡಬೇಕು ಅಂತಂದರೆ ಆಲ್ಮೋಸ್ಟ್ ಈ ಥರ ಟಿಪ್ಸ್ಗಳನ್ನ ಯೂಸ್ ಮಾಡ್ಕೋತಾ ಇರಬೇಕು. ಈ ಗ್ಲಾಸ್ದು ಡಬ್ಬಗಳನ್ನೆಲ್ಲ ನೀಟಾಗಿ ತೊಳೆದು ಕ್ಲೀನ್ ಮಾಡಿ ಅದನ್ನು ಡ್ರೈ ಆಗೋಕ್ಕೆ ಇಟ್ಟರೆ ಆವಾಗ ಇನ್ನೊಂದು ಕಂಪಾರ್ಟ್ಮೆಂಟ್ ನಾವು ಕ್ಲೀನ್ ಮಾಡ್ಕೋಬೋದು. ಸೊ ಇದು ಡ್ರೈ ಆಗೋ ತನಕ ವೆಯ್ಟ್ ಮಾಡೋಂಗೇನಿಲ್ಲ, ಇನ್ನೊಂದು ಕಂಪಾರ್ಟ್ಮೆಂಟ್ ತಕ್ಷಣ ಕ್ಲೀನ್ ಮಾಡ್ಕೋಬಹುದು. ಮತ್ತೆ ಏನಾಗುತ್ತೆ ಅಂದ್ರೆ ಮನೇಲಿ ಅಡುಗೆ ಮಾಡು, ಪಾತ್ರೆ ತೊಳಿ, ಕಸ ಗುಡಿಸು, ಮನೆ ಒರೆಸು, ಇದೆಲ್ಲದ್ರ ಜೊತೆಗೆ ಸ್ಪೆಷಲ್ ಕೆಲಸ ಅಂದ್ರೆ ಈ ಕ್ಲೀನಿಂಗ್ ಕೆಲಸನೂ ಇರುತ್ತೆ. ಆ ಕೆಲಸನೂ ನಾವು ಒಂದೇ ಸಲ ಹಾಕೊಂಡು ಆ ಕಡೆ ಯಾವ ಕೆಲಸಗಳನ್ನು ಮಾಡೋಕ್ಕಾಗದೆ ಯಾವ್ದು ಫಸ್ಟ್ ಮಾಡಲಿ ಅನ್ನೋದು ಒಂದು ತಲೆ ಕೆಡಿಸ್ಕೋಬಾರ್ದು. ಅಂದರೆ ಈ ಥರ ಬೆಳಗ್ಗೆ ಟೈಮು ಎಲ್ಲ 9 o'clock ತನಕ ಟಿಫನ್ ಎಲ್ಲ ಆಗಿರುತ್ತೆ. ಅದಾದಮೇಲೆ 1-2 hours ಈ ಥರ ಸ್ಪೆಂಡ್ ಮಾಡಿದ್ರೆ ಆಲ್ಮೋಸ್ಟ್ ಕಿಚನ್ ಕ್ಲೀನಿಂಗು ಸ್ವಲ್ಪ ಅಂದ್ಕೊಂಡು ಓವರ್ ಆಲ್ ಕ್ಲೀನಿಂಗು ತುಂಬ ಚೆನ್ನಾಗಾಗುತ್ತೆ ಮತ್ತು ತುಂಬ ನೀಟ್
ನೀಟಾಗುತ್ತೆ. ವರ್ಕಿಂಗ್ ವುಮೆನ್ ಇರ್ತಾರೆ, ಮತ್ತು ಮನೇಲೇ ವರ್ಕಿಂಗ್ ವುಮನ್ಗಿಂತ ಆ್ಯಕ್ಚುಲಿ ಈಗ ಮನೇಲಿರೋರಿಗೆ ಕೆಲಸ ಜಾಸ್ತಿ ಅಂತ ನನ್ನ ಒಪಿನಿಯನ್ನು. ಸೊ ಎಲ್ಲರೂ ಇರ್ತಾರೆ, ಎಲ್ಲರಿಗೂ ಇದು ಯೂಸ್ಫುಲ್ ಆಗೇ ಆಗುತ್ತೆ. ಒಂದೊಂದೇ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಹೋದರೆ ನಮಗೆ 1 hour ಟೈಮ್ ಸ್ಪೆಂಡ್ ಮಾಡಿದ್ರು ಹಬ್ಬದ ಕ್ಲೀನಿಂಗ್ ಸ್ಪೆಷಲಾಗಿ ಬೇಗ ಮುಗಿಯುತ್ತೆ ಮತ್ತು ಚೆನ್ನಾಗಿ ಕೂಡ ಮುಗಿಯುತ್ತೆ. ಓವರಾಲ್ ರೂಮು ಎಲ್ಲನೂ ಹಾಲು ಎಲ್ಲ ಕ್ಲೀನಿಂಗು ಮುಗಿದ್ಮೇಲೆ ಫೈನಲಿ ನಾನು ಕಿಚನ್ ಕ್ಲೀನಿಂಗ್ನ ಇಟ್ಕೋತೀನಿ. ಕಿಚನ್ ಕ್ಲೀನಿಂಗ್ ಹೆಂಗೆ ಅಂದರೆ ಸ್ವಲ್ಪ 2 ಕಂಪಾರ್ಟ್ಮೆಂಟ್ನ ಮಾತ್ರ ಕ್ಲೀನ್ ಮಾಡಿಕೊಂಡು ಫುಲ್ ಕ್ಲೀನ್ ಮಾಡ್ಕೊತೀನಿ. ಸೊ ಅದು ತುಂಬಾ ಯೂಸ್ ಆಗುತ್ತೆ. ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಟ್ರೆಂಡ್ ಚೇಂಜ್ ಆದಂಗೆ ಕೆಲವೊಂದು ಐಟಮ್ಗಳು ನಮಗೆ ಇಷ್ಟ ಆಗಿ ನಾವು ನಮ್ಮ ಆರೋಗ್ಯನೂ ಕೂಡ ಹಾಳಾಗ್ತಿದೆ. ಪ್ಲಾಸ್ಟಿಕ್ಕು ಒಂದು ಟೈಮಲ್ಲಿ ಈ ಸ್ಟೀಲ್ ಬಾಕ್ಸ್ ಇತ್ತು, ಎಲ್ಲ ಚೆನ್ನಾಗೇ ಇತ್ತು. ಆಮೇಲೆ ಒಂದು ಟ್ರೆಂಡ್ ಅಂತ ಬಂತು, ಅದು ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಹಾಗೆ ಹೀಗೆ ಅಂತ ಒಂದು ಪ್ಲಾಸ್ಟಿಕ್ ಸ್ಟಾರ್ಟ್ ಆಯಿತು. ಅವಾಗ ಎಲ್ಲರ ಮನೇಲೂ ಪ್ಲಾಸ್ಟಿಕ್ ಬಂತು. ಸೊ ಪ್ಲಾಸ್ಟಿಕ್ನ ಆಲ್ಮೋಸ್ಟ್ ಯೂಸ್ ಮಾಡೋದು ತುಂಬಾ ಕಡಿಮೆ ಮಾಡಬೇಕು, ಯಾಕಂದರೆ ಅದರಿಂದ ತುಂಬಾ ಡಿಸಡ್ವಾಂಟೇಜಸ್ ಜಾಸ್ತಿ ಇದೆ. ಮನೇಲೂ ಆಲ್ಮೋಸ್ಟ್ ತುಂಬ ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡ್ತಾ ಇದೆ. ಸೊ ಇವಾಗ 60 to 70% ಕಡಿಮೆ ಮಾಡಿದ್ದೀನಿ. ಸೊ ಇನ್ನೊಂದು 30% ಇದೆ, ಆದಷ್ಟು ಬೇಗ ಅದನ್ನು ಕಡಿಮೆ ಮಾಡ್ತೀನಿ. ಎಲ್ಲ ಡಬ್ಬಗಳನ್ನ ತೆಗೆದು ನಾವು ತೊಳೆದು ಅದು ಡ್ರೈ ಆಗೋ ತನಕ ಇನ್ನೊಂದಷ್ಟು ಡಬ್ಬಗಳನ್ನ ತೆಗೆದು ತೊಳೆದು ಅದನ್ನು ಡ್ರೈ ಆಗೋಕ್ಕೆ ಇಟ್ಟು ಬೇರೆ ಕೆಲಸ ಮಾಡ್ಕೋಬೋದು. ಒಂದು ದಿನಕ್ಕೆ ನಾನು 2 ಕಂಪಾರ್ಟ್ಮೆಂಟ್ನ ಅಷ್ಟೇ ಕ್ಲೀನ್ ಮಾಡಿಕೊಂಡೆ. ಸೊ ಇದು ಒಂದು ದಿನ ನನ್ನ ಕ್ಲೀನಿಂಗ್ ಕಂಪ್ಲೀಟ್ ಮುಗೀತು. ವೆರಿ ನೆಕ್ಸ್ಟ್ ಡೇ ಇನ್ನೊಂದು ದಿನ ಏನಾಯಿತು ಅಂತಂದರೆ ಎಲ್ಲ ಮನೇಲೆಲ್ಲ ಕೆಲಸ ಮುಗಿಸಿ ಎಲ್ಲ ಕ್ಲೀನಾಗಿತ್ತು. ಸೊ ಇನ್ನೊಂದು ಕಂಪಾರ್ಟ್ಮೆಂಟ್ನ ಓಪನ್ ಮಾಡಿಕೊಂಡೆ. ಸೊ ಇನ್ನೊಂದು ಕಂಪಾರ್ಟ್ಮೆಂಟ್ ಅಂದರೆ ಅದರಲ್ಲಿ ಚಿಕ್ಕ ಪುಟ್ಟದ್ದು ಏನೇನು ಇಟ್ಟಿರ್ತೀನಿ, ತುಂಬ ನೆಸೆಸಿಟಿ ಆಗಿರೋಂಥದ್ದು, ಕೈಗೆ ಸಿಗೋ ಅಂಥದ್ದನ್ನೆಲ್ಲ ಇಟ್ಕೊಂಡಿದ್ದೆ. ಸೊ ಅದನ್ನೆಲ್ಲ ಮತ್ತೆ ತೆಗೆದು ಇನ್ನೊಂದು ಕವರ್ಗೆ ಹಾಕಿ ಅದನ್ನ ಇಟ್ಟು ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಎಷ್ಟೋ ಜನ ಹೇಳ್ತಾರೆ ಎಲ್ಲನೂ ಒಂದೇ ಸಲ ಮಾಡ್ಕೊಬಿಡು, ಒಂದು ದಿನದಲ್ಲಿ ಮುಗ್ದೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಸೊ ಏನಾಗುತ್ತೆ ಅಂದರೆ ಒಂದೇ ದಿನ 2 ದಿನ ಆ್ಯಕ್ಚುಲಿ ಮನೆ ಕ್ಲೀನಿಂಗ್ ಎಲ್ಲ ಕಂಟಿನ್ಯೂಸ್ ಆಗಿ ಒಂದು 3 ದಿನ ಮಾಡಿಬಿಟ್ರೆ ಹಬ್ಬ ಮಾಡಬೇಕು ಅಂತಿರುತ್ತೆ. ಹಬ್ಬದಲ್ಲಿ ಸ್ಪೆಷಲ್ ವೆರೈಟೀಸ್ ತಿಂಡಿಗಳು ಅದು ಇದು ಎಲ್ಲ ಮಾಡಬೇಕು ಅನ್ನೋ ತಲೆಯಲ್ಲಿರುತ್ತೆ. ಸೊ ಈ ಮೈಕೈ ನೋವು, ಒಂಥರ ಟಯರ್ಡು, ಒಂಥರ ಸ್ಟ್ರೆಸ್ಸು, ಈ ಕೆಲಸ ಮಾಡಿ ಹಬ್ಬನ ನೆಮ್ಮದಿಯಾಗಿ ಪ್ರೀತಿಯಿಂದ ಖುಷಿಯಾಗಿ ಹಬ್ಬ ಮಾಡೋಕ್ಕಾಗಲ್ಲ. ಮನೇಲಿ ಇರೋರೆಲ್ಲ ಮಾಡ್ತಾ ಇರ್ತಾರೆ, ಬಟ್ ಮನೇಲಿ ಮೇಯ್ನಾಗಿ ಯಾರು ಮನೇಲಿ ಕೆಲಸ ಮಾಡಿಕೊಂಡು ಎಲ್ಲನೂ ಮೇಂಟೆನೆನ್ಸ್ ಮಾಡ್ತಿರ್ತಾರೋ ಅವ್ರು ನಿಜವಾಗ್ಲೂ ಹಬ್ಬ ಮಾಡೋಕ್ಕಾಗಲ್ಲ. ಯಾಕಂದರೆ ಹಬ್ಬದ ಕ್ಲೀನಿಂಗ್ ಅಂತಲೇ ಮಾಡಿ ಅವ್ರಿಗೆ ಕಂಪ್ಲೀಟ್ ಸ್ಟ್ರೆಸ್ಸು, ಟಯರ್ಡ್ನೆಸ್ ಆಗೋಗಿರುತ್ತೆ. ಸೊ ಇನ್ನೊಂದಷ್ಟು ಜನ ಅಂತೂ ಹಬ್ಬದಕ್ಕಿಂತ 15 ದಿನ ಮುಂಚೆ ಕ್ಲೀನ್ ಮಾಡಿದ್ರೆ ಎಲ್ಲ ಕ್ಲೀನಾಗಿ ಗಲೀಜಾಗೋಗುತ್ತೆ, ಮತ್ತೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಹೇಳ್ತಿರ್ತಾರೆ. ಸೊ ಅವಾಗವಾಗ ಎಲ್ಲನೂ ಕ್ಲೀನ್ ಮಾಡ್ಕೋತಾನೆ ಇರ್ತೀರಲ್ಲ. ಸೊ ಯಾಕೆ ಕಂಟಿನ್ಯೂಸ್ ಆಗಿ ಒಂದೇ ಸಲ ಕ್ಲೀನ್ ಮಾಡಿ ಹಬ್ಬದ ದಿನವೂ ರೆಸ್ಪಾನ್ಸಿಬಿಲಿಟಿ ಯಾರಿಗೆ ಜಾಸ್ತಿ ಇರುತ್ತೋ ಅವ್ರಿಗೆ ನಿಜವಾಗ್ಲೂ ತುಂಬ ಇನ್ನೂ ರೆಸ್ಪಾನ್ಸಿಬಿಲಿಟಿ ಜಾಸ್ತಿನೇ ಆಗ್ತಿರುತ್ತೆ. ಆ ಕೆಲಸ ಮಾಡು ಈ ಕೆಲಸ ಮಾಡು, ಬರೀ ಕೆಲಸ ಮಾಡೋದ್ರಲ್ಲೇ ಅವ್ರು ಕಾಲ ಕಳೀತಾರೆ ಹೊರತು ಅವ್ರ ಜೀವನನ ಅವರು ಖುಷಿಯಾಗಿ ಅವರು ಎಂಜಾಯ್ ಮಾಡಿಕೊಂಡು ಹಬ್ಬ ಮಾಡೋದು ಯಾವಾಗ? ಯಾರು ಜಾಸ್ತಿ ಕೆಲಸ ಮಾಡ್ತಿರ್ತಾರೋ ಅವರು ಇನ್ನೂ ಜಾಸ್ತಿ ಕೆಲಸನೇ ಆಗ್ತಿರುತ್ತೆ, ಯಾಕಂದರೆ ಅವ್ರು ಕೆಲಸ ಮಾಡ್ತಿರ್ತಾರಲ್ಲ ಅದಕ್ಕೆ. ಸೊ ನನಗೆಲ್ಲರಿಗೂ ಏನು ಹೇಳೋದು ಅಂದರೆ ಯಾವಾಗುತ್ತೆ ನಿಮಗೆ ಕಂಫರ್ಟ್ ಯಾವಾಗ ಸಿಗುತ್ತೆ ಸೊ ಆವಾಗ ಕೆಲಸನ ಮಾಡ್ಕೊಳ್ಳಿ. ಎಲ್ಲನೂ ಒಂದೇ ಸಲ ಹಾಗೇ ಮಾಡಬೇಕು, ಅದೇ ಟೈಮಲ್ಲಿ ಮಾಡಬೇಕು, ಹೀಗೆ ಮಾಡಬೇಕು, ಈ ಥರನೇ ಮಾಡಬೇಕು ಅನ್ನೋ ಇನ್ನೊಂದಷ್ಟು ಹೊರೆಗಳನ್ನ ತಲೆ ಮೇಲೆ ಹೊತ್ಕೊಳ್ಳೋದು ಬೇಡ. ಹಬ್ಬದ ದಿನ ಎಂಜಾಯ್ ಮಾಡಬೇಕು, ಎಲ್ಲರ ಥರ ಎಲ್ಲರಿಗಿಂತ ಚೆನ್ನಾಗಿ ಹಬ್ಬ ಮಾಡಬೇಕು ಅಂದರೆ ಒಂದು 15 ದಿನಕ್ಕಿಂತ ಮುಂಚೆ ಈ ಕೆಲಸಗಳನ್ನೆಲ್ಲ ನೀಟಾಗಿ ಮುಗಿಸಿ ಹಬ್ಬದ ಶಾಪಿಂಗ್ ಇರುತ್ತೆ, ಎಂಜಾಯ್ ಮಾಡಬೇಕು. ಪ್ರತಿಯೊಂದು ಸೆಕೆಂಡ್ನು ಪ್ರತಿಯೊಂದು ಮೂಮೆಂಟ್ನು ನಾವು ಎಂಜಾಯ್ ಮಾಡಬೇಕು ಅಂದರೆ ಕೆಲಸ ಮಾಡಿಕೊಂಡೇ ಜೀವನ ಕಳೆಯೋಕ್ಕಾಗಲ್ಲ. ಸೊ ಕೆಲಸ ಮಾಡ್ತಾ ಎಲ್ಲ ರೆಸ್ಪಾನ್ಸಿಬಿಲಿಟಿ ನಮ್ಮ ಮೇಲೆ ಇದ್ದಾಗ ಕೆಲಸನೂ ಮಾಡಬೇಕು. ಸೊ ಅದ್ರ ಜೊತೆಗೆ ನಾವು ಎಂಜಾಯ್ ಕೂಡ ಮಾಡಬೇಕು. ಇದೊಂದೇ ಹಬ್ಬ ಅಂತಲ್ಲ, ವರಮಹಾಲಕ್ಷ್ಮಿ ಹಬ್ಬ, ಗೌರಿ ಹಬ್ಬ, ಸಂಕ್ರಾಂತಿ, ಪ್ರತಿಯೊಂದು ಹಬ್ಬನೂ ಅವಾಗವಾಗ ಬರ್ತಾನೆ ಇರುತ್ತೆ. ಸೊ ಕ್ಲೀನಿಂಗ್ ಮಾಡಲೇಬೇಕಾಗಿರುತ್ತೆ. ಯಾವ್ಯಾವಾಗ ಎಷ್ಟೆಷ್ಟು ಕಂಫರ್ಟ್ ಆಗಿರುತ್ತೋ ಕ್ಲೀನಾಗಿರಬೇಕು. ಆ್ಯಕ್ಚುಲಿ ನಾವು ಮನೇನ ಕ್ಲೀನಾಗಿ ಇಟ್ಕೊಂಡ್ರೆ ಒಂಥರ ನೆಮ್ಮದಿ, ಖುಷಿ, ಪಾಸಿಟಿವ್ ವೈಬ್ ಎಲ್ಲ ಇರುತ್ತೆ. ಸೊ ಹಾಗಾಗಿ ಕ್ಲೀನಿಂಗ್ ಮಾಡಿಕೊಂಡೇ ಲೈಫ್ನ ಕಳಿಯೋಕ್ಕಾಗಲ್ಲ. ಸೊ ಹಾಗಾಗಿ ಯಾವ್ಯಾವಾಗ ಎಷ್ಟೆಷ್ಟು ಕೆಲಸನ ಯಾವ ಥರ ಮಾಡಿಕೊಂಡ್ರೆ ನಮಗೆ ಕಂಫರ್ಟ್ ಸಿಗುತ್ತೋ ಆ ಥರ ನಾವು ಕಂಫರ್ಟಾಗಿ ಈಸಿ ವೇಲಿ ನಾವು ಕೆಲಸಗಳನ್ನ ಮಾಡ್ಕೊಂಡು ಹೋಗಬೇಕು. ನೆಕ್ಸ್ಟ್ ಹಬ್ಬಕ್ಕೂ ಯೂಸ್ ಆಗುತ್ತೆ. ಆ್ಯಕ್ಚುಲಿ ಈ ಥರ ನೀವು ಮಾಡಿ ಯಾವಾಗಲೂ ಮೊದಲೇ ಒಂದು 15 ದಿನಕ್ಕಿಂತ ಮುಂಚೆನೇ ಕೆಲಸಗಳನ್ನೆಲ್ಲ ಮುಗಿಸಿ ಆಮೇಲೆ ಇದ್ದೇ ಇರುತ್ತಲ್ಲ ಆ್ಯಕ್ಚುಲಿ ಶಾಪಿಂಗು. ಹೆಣ್ಮಕ್ಳಿಗೆ ಶಾಪಿಂಗ್ ಅಂದರೆ ತುಂಬ ಇಷ್ಟ ಇರುತ್ತೆ. ಮನೇಲಿ ಕೆಲಸ ಮಾಡಿ ಆಚೆ ಹೋಗಿ ಆಚೆ ಶಾಪಿಂಗ್ ಮಾಡ್ಕೊಂಡು ಬಂದು ಅದು ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಮಾಡೋದು ತುಂಬಾ ಇರುತ್ತೆ. ಸೊ ಅದನ್ನು ನೋಡಬೇಕು, ಇದನ್ನು ನೋಡಬೇಕಂದ್ರೆ ಯಾವುದನ್ನು ನಾವು ನಿಜವಾಗ್ಲೂ ಎಂಜಾಯ್ ಮಾಡೋಕ್ಕಾಗಲ್ಲ. ಈ ಕೆಲಸನೂ ಎಂಜಾಯ್ ಮಾಡಿ, ನೆಕ್ಸ್ಟು ಆ ಕೆಲಸನೂ ಎಂಜಾಯ್ ಮಾಡಬೇಕಂದ್ರೆ ಆದಷ್ಟು ಬೇಗ ಕಡಿಮೆ ಟೈಮಲ್ಲಿ ನಿಧಾನಕ್ಕೆ ಬೇಗ ಕೆಲಸನ ಮುಗಿಸ್ಕೊಳ್ಳಿ.
ನಾನು ಎಲ್ಲ ಕೆಲಸನೂ ಮುಗಿದ್ಮೇಲೆ ಕಿಚನಲ್ಲಿ ಆಲ್ಮೋಸ್ಟ್ ಕಿಚನ್ ಕೆಲಸ ಮುಗಿದ್ಮೇಲೆ ನಾನು ಈ ಗಿಡಗಳೆಲ್ಲ ಇರುತ್ತಲ್ಲ ನನಗೆ ತುಂಬ ಇಷ್ಟ. ಅದರಲ್ಲೂ ಮನಿ ಪ್ಲ್ಯಾಂಟ್, ಎಲ್ಲ ಪ್ಲ್ಯಾಂಟ್ಗಳು ನನಗೆ ತುಂಬಾ ಇಷ್ಟ. ಸೊ ನಾನು ಎಲ್ಲ ಕಡೆ ಈ ಪ್ಲ್ಯಾಂಟ್ಗಳನ್ನ ಇಟ್ಟಿರ್ತೀನಿ. ಅದನ್ನೆಲ್ಲ ತೆಗೆದು ಆ ಗಿಡಕ್ಕೂ ಒಂದು ಫ್ರೆಶ್ನೆಸ್. ಇದನ್ನು ಆ್ಯಕ್ಚುಲಿ 15 ಡೇಸ್ಗೆ ಒನ್ಸು ಅಥವಾ ಒಂದು 20 ಡೇಸ್ಗೆ ಒನ್ಸು ಇದನ್ನೆಲ್ಲ ಮಾಡ್ತಾ ಇರ್ತೀನಿ. ನೀರೆಲ್ಲ ಹಾಕಿ ಕ್ಲೀನ್ ಎಲ್ಲ ಮಾಡೋದು, ತೊಳೆಯೋದೆಲ್ಲ. ಸೊ ಇವಾಗ ಹಬ್ಬ ಅಂತ ಸ್ಪೆಷಲಿ ಇದನ್ನು ಎಲ್ಲ ತೆಗೆದು ಕ್ಲೀನ್ ಮಾಡ್ತಾ ಇದ್ದೀನಿ. ಕಿಚನಲ್ಲಿ ಎಷ್ಟೋ ವಸ್ತುಗಳ ಮೇಲೆ ನಮ್ಮದು ಅಟ್ಯಾಚ್ಮೆಂಟು ಡಿಫ್ರೆಂಟ್ ಆಗಿರುತ್ತೆ. ಯಾಕಂದರೆ ಪ್ರತಿದಿನ ಕಿಚನಲ್ಲಿ ಇರ್ತೀವಿ, ಎಷ್ಟೋ ಟೈಮು ನಾವು ಕಿಚನಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀವಿ. ಒಂದಷ್ಟು ಗಿಡಗಳನ್ನ ನಾವು ಕಿಚನಲ್ಲಿ ಇಟ್ಕೊಂಡು ಅದೊಂಥರ ನಮಗೆ ರೆಸ್ಪಾನ್ಸ್ ಮಾಡ್ತಿರುತ್ತೆ. ಅದೊಂಥರ ಗ್ರೀನು, ಏನೋ ಒಂಥರ ನಮ್ಮ ಮಾತು ಕೇಳುತ್ತೇನೋ ಅನ್ನೋ ಫೀಲ್ ಆಗ್ತಾ ಇರುತ್ತೆ. ಆ್ಯಕ್ಚುಲಿ ಗಿಡಗಳನ್ನೆಲ್ಲ 15 ಡೇಸ್ ಒಳಗಡೆ ಒಂದ್ಸಲ ನೀರಂತೂ ಕಂಟಿನ್ಯೂಸ್ ಆಗಿ 2 ಡೇಸ್ ಒನ್ಸು ಅದು ಡ್ರೈ ಆದಂಗೆಲ್ಲ ಹಾಕ್ತಾ ಇರ್ತೀನಿ. ಬಟ್ ಇದನ್ನು ಗಾಜಿನ ಬಾಟ್ಲಲ್ಲೆಲ್ಲ ಹಾಕಿರ್ತೀವಲ್ಲ ಮನಿ ಪ್ಲ್ಯಾಂಟು ನೀರಲ್ಲಿ, ಸೊ ಅದನ್ನು ಒಂದು 15 ಡೇಸ್ ಒನ್ಸ್ ಕ್ಲೀನ್ ಮಾಡಿ ನೀಟಾಗಿ ಮತ್ತೆ ನೀರೆಲ್ಲ ಹಾಕಿ ಗಿಡ ಎಲ್ಲ ತೊಳೆದು ನನಗೇನೆ ಕ್ಲೀನಾಗಿ ಮತ್ತೆ ಅದನ್ನು ಅದಕ್ಕೆ ಹಾಕಿ ಆ ಜಾಗದಲ್ಲಿ ಇಡ್ತೀನಿ. ನನಗೆ ನನ್ನ ಕೆಲಸಗಳನ್ನ ತುಂಬ ಪ್ಲ್ಯಾನಿಡಾಗಿ ಮಾಡೋದ್ರಿಂದ ಎಲ್ಲ ಕೆಲಸಗಳು ನನಗೆ ತುಂಬ ಖುಷಿ ಕೊಡುತ್ತೆ. ಯಾವುದು ನಾನು ಕಷ್ಟಪಟ್ಟಂತೂ ಮಾಡೋಕ್ಕೆ ಹೋಗಲ್ಲ, ಅದನ್ನು ತುಂಬ ಇಷ್ಟಪಟ್ಟೆ ಕೆಲಸಗಳನ್ನ ಮಾಡ್ತೀನಿ. ಯಾಕಂದರೆ ಆ ಥರ ಪ್ಲ್ಯಾನ್ ಮಾಡಿರ್ತೀನಿ. ನೀವು ಅಷ್ಟೇ ಯಾವುದೇ ಕೆಲಸ ಆಗಿರ್ಬೋದು, ಆಲ್ಮೋಸ್ಟ್ ಪ್ಲ್ಯಾನಿಂಗ್ ಮಾಡಿ ಆ ಕೆಲಸನ ಹಿಂಗೆ ಮಾಡೋಣ, ಈ ಥರ ಮಾಡೋಣ, ನಿಮ್ಗೆ ಕಂಫರ್ಟಬಲ್ ಆಗಂಗೆ, ನಿಮ್ಗೆ ಈಸಿ ಆಗಂಗೆ ಆ ಕೆಲಸಗಳನ್ನ ಮಾಡ್ಕೊಳ್ಳಿ. ಹಬ್ಬ ಹತ್ತಿರ ಬರ್ತಿದ್ದಂಗೆ, ಹಬ್ಬ ನಾಳೆ ನಡೆದಿದೆ, ಇನ್ನೊಂದು 4-5 ಡೇಸ್ ಇದೆ ಅನ್ನೋ ಥರ ಈ ಕ್ಲೀನಿಂಗ್ಗಳನ್ನೆಲ್ಲ ಇಟ್ಕೊಂಡು ಟಯರ್ಡಾಗಿ ಆ ಹಬ್ಬದ ವೈಬ್ನ, ಆ ಒಂದು ಮೂಮೆಂಟ್ನ ಎಂಜಾಯ್ ಮಾಡೋಕ್ಕೂ ಕಷ್ಟ ಆಗ್ತಿರುತ್ತೆ. ವರ್ಕಿಂಗ್ ಹೋಗೋರು ಅಷ್ಟೇ, ಅವರು ಒಂದು 20 ಡೇಸ್ ಮುಂಚೆನೇ ಇದನ್ನೆಲ್ಲ ಮೀನ್ಸ್ ಎಲ್ಲರೂ ಅವ್ರವ್ರ ಮನೇಲಿ ಕ್ಲೀನಾಗೆ ಅವಾಗವಾಗ ಕ್ಲೀನ್ ಮಾಡ್ಕೋತಿರ್ತಾರೆ. ಬಟ್ ಆದ್ರೂ ಹಬ್ಬಕ್ಕೆ ಅಂತ ಒಂದು ಕ್ಲೀನಿಂಗು, ಒಂದು ಮೆಂಟಲಿ ಫಿಕ್ಸ್ ಆಗಿ ಹೋಗಿರ್ತೀವಿ ನಾವು. ಯಾವಾಗಲೇ ಕ್ಲೀನ್ ಮಾಡ್ತಿದ್ರು ಈ ಹಬ್ಬಕ್ಕಿಂತ ಮುಂಚೆ ಕ್ಲೀನ್ ಮಾಡಬೇಕು ಅನ್ನೋದು ಒಂದು ಫಿಕ್ಸ್ ಆಗಿರುತ್ತೆ. ಸೊ ಹಂಗೆಲ್ಲ ಇದ್ದಾಗ ಈ ಥರ ನಿಧಾನಕ್ಕೆ ಒಂದು 1/2 hour 1 hour ಅದಕ್ಕೋಸ್ಕರ ಟೈಮ್ ಸ್ಪೆಂಡ್ ಮಾಡಿದ್ರೆ ಒಂದಷ್ಟು ದಿನಗಳೇ ಆದರೂ ಪರವಾಗಿಲ್ಲ, ಕ್ಲೀನಾಗೆ ಹಬ್ಬದ ಕ್ಲೀನಿಂಗ್ ಆಗುತ್ತೆ. ನಾನು ಗಿಡ ಎಲ್ಲ ತೊಳೆದು ಅದನ್ನೆಲ್ಲ ಸ್ವಲ್ಪ ಆ ಕಡೆ ನೀರೆಲ್ಲ ಸೋರೋ ಥರ ಆ ಕಡೆ ಇಟ್ಟಿದ್ದೀನಿ. ಸೊ ಅಲ್ಲಿವರೆಗೆ ಈ ಒಂದು ಇದೆಯಲ್ಲ, ಈ ಸ್ಟೀಲ್ದು ಆ್ಯಕ್ಚುಲಿ ಇದು ನನಗೆ ಇದರಲ್ಲಿ ಹುಡ್ಡಂದು ಆರ್ಡ್ರ್ ಮಾಡಿದ್ದೀನಿ, ಅದು ಇನ್ನೂ ಬಂದಿಲ್ಲ. ಸೊ ನನಗೆ ಇದೇನಂದರೆ ಕೈಗೆ ಯಾವಾಗಲೂ ಕಂಪಾರ್ಟ್ಮೆಂಟ್ಗಳಲ್ಲಿ ಓಪನ್ ಮಾಡ್ತೀವಲ್ಲ, ಅದನ್ನೆಲ್ಲ ಕೈಯಲ್ಲಿ ಏನೇನೋ ಇಟ್ಕೊಂಡಿರ್ತೀವಿ, ಮುಟ್ಟಿರ್ತೀವಿ, ಅಡುಗೆ ಮಾಡ್ತಿರ್ತೀವಿ. ಸೊ ಅದಕ್ಕೆಲ್ಲ ಟಚ್ ಮಾಡಿದಾಗ ಅದು ಆಯಿಲಿ ಥರ ಎಲ್ಲ ಆಗ್ತಿರುತ್ತೆ. ನೆಸೆಸಿಟಿ ಇರೋದು ತುಂಬಾ ಬೇಗ ನನಗೆ ಸಿಗಬೇಕಾಗಿರೋ ಅಂಥದ್ದು, ಅದನ್ನೆಲ್ಲ ನಾನು ಈ ಒಂದು ಇದರಲ್ಲಿ ಯಾವುದಾದ್ರು ನೆಸೆಸಿಟಿ ಅಂದರೆ ಇವಾಗ ಉಪ್ಪು ಬೇಕು, ಖಾರದ ಪುಡಿ, ಉಪ್ಪು, ಸಾಸಿವೆ, ಒಗ್ಗರಣೆಗೆ ಬೇಕಾಗಿರುತ್ತೆ, ಅರಿಶಿನದ ಪುಡಿ ಬೇಕಾಗಿರುತ್ತೆ. ಸೊ ಇಂಥದ್ದನ್ನು ಎಮರ್ಜೆನ್ಸಿಯಾಗಿ ನನಗೆ ಅಡುಗೆ ಮಾಡೋಕ್ಕೆ ಬೇಕೇ ಬೇಕು ಅನ್ನೋ ಥರದ್ದು ಅಷ್ಟು ಐಟಮ್ಗಳನ್ನ ಮಾತ್ರ ಇದರಲ್ಲಿ ಹಾಕಿ ಈ ಸ್ಟ್ಯಾಂಡ್ನ ಇಲ್ಲಿ ಇಟ್ಕೊಂಡಿರ್ತೀನಿ. ಇದನ್ನು ಎಲ್ಲಿ ಬೇಕಾದರೂ ಹೇಳ್ಕೊಬೋದು, ತೊಗೊಂಡು ಅಡುಗೆ ಮಾಡ್ಕೋಬೋದು. ಸೊ ಹಾಗಾಗಿ ಇದರಲ್ಲಿ ಇಟ್ಕೊಂಡಿರ್ತೀನಿ. ಹಾಗೆ ಎಲ್ಲ ಕ್ಲೀನ್ ಮಾಡಿ ದಿನಸಿ ಎಲ್ಲ ಫಿಲ್ ಮಾಡಿದ್ದಾಯಿತು, ಎಲ್ಲ ರೀಫಿಲ್ ಮಾಡಿದೆ. ಸೊ ಎಲ್ಲ ತೊಳೆದಾಯಿತು, ಕಿಚನ್ ಆಲ್ಮೋಸ್ಟ್ ಕ್ಲೀನ್ ಆಯಿತು. ಸೊ ಇನ್ನು ನನ್ನ ಮನಿ ಪ್ಲ್ಯಾಂಟ್ಗಳು ನನಗೆ ತುಂಬ ಖುಷಿ ಕೊಡುವಂಥ ಈ ಪ್ಲ್ಯಾಂಟ್ಗಳನ್ನ ನನಗೆ ಎಲ್ಲೆಲ್ಲಿ ಬೇಕೋ, ನನಗೆ ಎಲ್ಲಿ ಕಣ್ಣಿಗೆ ಕಾಣಿಸ್ಬೇಕು, ಕಾಣಿಸಿದ ಕಡೆ ಎಲ್ಲ ಗ್ರೀನ್ ಆಗಿರಬೇಕು ಅಂತ ಒಂದಷ್ಟು ಕಡೆ ಅಂತೂ ಇದನ್ನು ನಾನು ಇಟ್ಟಿರ್ತೀನಿ. ಸೊ ನಾವು ಈ ಒಂದು 20 ಡೇಸ್ ಬ್ಯಾಕ್ ಅಥವಾ 15 ಡೇಸ್ ಬ್ಯಾಕೆ ಈ ಕೆಲಸಗಳನ್ನೆಲ್ಲ ಮುಗಿಸಿರೋದ್ರಿಂದ ಮತ್ತೆ ಏನು ಕ್ಲೀನ್ ಅಂದರೆ ಅವಾಗ ಮತ್ತೆ ಇನ್ನೊಂದ್ಸಲ ಕ್ಲೀನ್ ಮಾಡ್ಕೋತೀವಿ. ಬಟ್ ಆ ಥರ ಸಿಂಪಲಾಗಿ ಏನು ಬೇಕು ಎಲ್ಲ ಇವಾಗ ಎಲ್ಲ ಡೀಪ್ ಕ್ಲೀನಿಂಗ್ ಎಲ್ಲ ಮುಗಿದ್ಮೇಲೆ ಸಿಂಪಲ್ ಕ್ಲೀನಿಂಗ್ನ ಮತ್ತೆ ಅವಾಗ ಏನು ದಿನ ಮಾಡ್ಕೊತಾ ಇರ್ತೀವಿ. ಸೊ ಹಾಗಾಗಿ ಕಿಚನ್ದಾಯಿತು, ಎಲ್ಲ ಕ್ಲೀನಿಂಗು ಆಯಿತು, ಎಲ್ಲ ಯಾವುದೇ ಕೆಲಸ ಎಲ್ಲ ಮುಗಿದೋಯ್ತು. ಸೊ ನೆಕ್ಸ್ಟ್ ಇವಾಗ ಶಾಪಿಂಗು. ಹೆಣ್ಮಕ್ಳಿಗೆ ತುಂಬ ಖುಷಿ ಕೊಡೋದಂದರೆ ಶಾಪಿಂಗು. ಅದು ಎಷ್ಟು ಬಜೆಟ್ ಅಂತ ಇಲ್ಲ, ನೀವು 500 ರೂಪಾಯಿದಾಗಿರ್ಬೋದು, 5,000 ರೂಪಾಯಿದಾಗಿರ್ಬೋದು, ಎಷ್ಟು ದುಡ್ಡು ತೊಗೋತೀವಿ ಅನ್ನೋದಕ್ಕಿಂತ ಖುಷಿಯಿಂದ ಹಬ್ಬಕ್ಕೆ ಅಂತ ಒಂದು ಎಂಜಾಯ್ ಮಾಡಿಕೊಂಡು ಒಂದು ಶಾಪಿಂಗ್ ಮಾಡ್ತೀವಲ್ಲ, ಅದರಲ್ಲಿ ಒಂಥರ ಏನೋ ಒಂಥರ ಖುಷಿ ಇರುತ್ತೆ. ಖುಷಿಯಿಂದ ಎಲ್ಲ ಕೆಲಸ ಮುಗಿದ್ಮೇಲೆ ಶಾಪಿಂಗ್ ಮಾಡೋಣ. ಎಲ್ಲರೂ ಎಷ್ಟು ಬಜೆಟ್ ಅನ್ನೋದಕ್ಕಿಂತ ಎಷ್ಟು ಎಂಜಾಯ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನೊಂದೇನು ಅನಿಸುತ್ತೆ ಗೊತ್ತಾ, ನಾವು 50,000 ರೂಪಾಯಿ ಸೀರೆ ತೊಗೊಂಡಾಗ್ಲೂ ಒಂದ್ಸಲ ಮಜಾ ಸಿಕ್ಕಿರಲ್ಲ, 10,000 ರೂಪಾಯಿ ಸೀರೆ ತೊಗೊಂಡಾಗ್ಲೂ ಖುಷಿ ಸಿಕ್ಕಿರಲ್ಲ. ಅದೇ ನಾವು ಎಂಜಾಯ್ ಮಾಡಿಕೊಂಡು 1,000 ರೂಪಾಯಿದು 500 ರೂಪಾಯಿದು ಸೀರೆ ತೊಗೊಂಡಾಗ ಅದರಲ್ಲಿ ಏನೋ ಒಂದು ಖುಷಿ ಇರುತ್ತೆ. ಸೊ ನಾವು ಯಾವುದನ್ನ ಎಂಜಾಯ್ ಮಾಡ್ಕೊಂಡು ಮಾಡ್ತೀವಿ, ಇಷ್ಟಪಟ್ಟು ಮಾಡ್ತೀವಿ, ತುಂಬ ಖುಷಿಯಿಂದ ಮಾಡ್ತೀವಿ, ಅದರಲ್ಲಿ ನಿಜವಾಗ್ಲೂ ಖುಷಿ ಸಿಕ್ಕೇ ಸಿಗುತ್ತೆ. ಸೊ ನಾನು ಆ್ಯಕ್ಚುಲಿ ಈ ವಿಡಿಯೋನ ತುಂಬಾ ಬೇಗ ಮಾಡಿದೆ, ಬಟ್ ಅಪ್ಲೋಡ್ ಮಾಡೋದು ತುಂಬ ಲೇಟ್ ಆಯಿತು. ಆಲ್ಮೋಸ್ಟ್ ಪ್ಲ್ಯಾನ್ ಮಾಡಿದ್ರೆ ಎಲ್ಲ ಕೆಲಸನೂ ಈಸಿಯಾಗಿ ಆಗುತ್ತೆ. ಸೊ ಪ್ರೀ ಪ್ಲ್ಯಾನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಮಗೆ ಸಿಗೋ ಮೂಮೆಂಟ್ಗಳನ್ನ, ಚಿಕ್ಕ ಚಿಕ್ಕ ಖುಷಿನ, ಒಂದು ಹಬ್ಬದ ಸಡಗರನ, ಸಂಭ್ರಮನ ತುಂಬ ಖುಷಿಯಿಂದ ಎಂಜಾಯ್ ಮಾಡೋಣ.
ಸೊ ಎಲ್ಲರಿಗೂ ಹ್ಯಾಪಿ ವರಮಹಾಲಕ್ಷ್ಮಿ ಇನ್ ಅಡ್ವಾನ್ಸ್. ಸೊ ನೆಕ್ಸ್ಟ್ ನಾನು ವರಮಹಾಲಕ್ಷ್ಮಿಗೋಸ್ಕರ ಸಿಂಪಲ್ ಆಗಿ ಏನು ಶಾಪಿಂಗ್ ಮಾಡಿದೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಐ ವಿಲ್ ಕಮ್ ವಿತ್ another interesting video very soon. Until that, bye bye.